ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತು ನನ್ನ ಒಂದು ಸ್ಲೋ ಮಾರ್ನಿಂಗ್ ರುಟೀನ್ ಹೇಗಿದೆ ಅಂತ ನೋಡುವಂತ್ರಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಏರ್ ತೊಗೊಂಡು ನನ್ನ ಮಗಳು ನೈಟೆಲ್ಲ ಆಲ್ಮೋಸ್ಟ್ ಆಟ ಆಡಿರ್ತಾಳೆ. ಸೊ ಅವಾಗ ನಿದ್ದೆ ಜಾರ್ತಾಳೆ. ಅವಳು ನಿದ್ದೆ ಮಾಡಿದ ತಕ್ಷಣ ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೋತೀನಿ. ಬಹುಶಃ ಎಲ್ಲ ತಾಯಂದ್ರಿಗೂ ಇದು ಅನುಭವ ಆಗಿರುತ್ತೆ. ಆಲ್ಮೋಸ್ಟ್ ಮಕ್ಕಳು ನೈಟ್ ಅಷ್ಟೊಂದು ನಿದ್ದೆ ಮಾಡಲ್ಲ, ಬಟ್ ನನ್ನ ಮಗಳು ಕಿರಿಕಿರಿ ಮಾಡಲ್ಲ, ಆದರೆ ನಿದ್ದೆ ಮಾಡೋದಿಲ್ಲ ನೈಟ್. ನಾನು ಈ ರೀತಿಯಾಗಿ ಒಂದು ಪುಟ್ಟ ಟ್ರೇಯಲ್ಲಿ ರಿಮೋಟ್, ಈವನ್ ಲೈಟ್, ಡೈಪರ್, ವೆಟ್ ವೈಪ್ಸ್, ಹೀಗೆ ಎಲ್ಲ ವಸ್ತುಗಳು ನನಗೆ ಏನೇನು ಬೇಕೋ ಅದನ್ನ ನೈಟು ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ. ಸೊ ದಟ್ ನೈಟ್ ಅವಳನ್ನ ಮ್ಯಾನೇಜ್ ಮಾಡೋದಕ್ಕೆ ನನಗೆ ಸುಲಭ ಆಗುತ್ತೆ. ಪದೇ ಪದೇ ಬೆಡ್ಡಿಂದ ಎದ್ದು ಹೋಗುವಂತಹ ತೊಂದರೆ ಇರೋದಿಲ್ಲ. ಇನ್ನು ಎಲ್ಲ ಹೊಸ ತಾಯಂದ್ರಂತೆ ನನಗೂ ಕೂಡ ಸುಮಾರು ತಿಂಗಳಿಂದ ನಿದ್ದೆ ಸರಿಯಾಗಿಲ್ಲ. ಹಾಗಾಗಿ ಡಾರ್ಕ್ ಸರ್ಕಲ್, ಸ್ವಲ್ಪ ಕೂದಲು ಉದ್ರೋದು, ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಂತೆ ನನಗೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಸ್ವಲ್ಪ ನೋಸ್ ಬ್ಲಾಕ್ ಆದಂಗಾಗಿತ್ತು. ಹಾಗಾಗಿ ಇವತ್ತು ಜಲನೀತಿ ಮಾಡಿದೆ. ಆದ್ರೆ ನಾನು ಎಲ್ರಿಗೂ ಏನ್ ಹೇಳ್ತೀನಂದ್ರೆ, ನಿಮ್ ಪಾಡಿಗೆ ನೀವು ನೆಮ್ಮದಿಯಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಡೆಫಿನೆಟ್ಲಿ ಸ್ವಲ್ಪ ತಿಂಗಳುಗಳ ನಂತರ ಈ ಎಲ್ಲ ಸಮಸ್ಯೆಗಳು ತಾನಾಗೆ ಬಗೆಹರಿಯುತ್ತೆ. ಮತ್ತೆ ಮುಂಚಿನಂತೆ ನಾವು ಖಂಡಿತವಾಗ್ಲೂ ಆಗ್ತೀವಿ. ತಾಯಿ ಆಗೋದು ಖಂಡಿತವಾಗ್ಲೂ ಸುಲಭದ ಮಾತಲ್ಲ. ದೈಹಿಕವಾದ, ಮಾನಸಿಕವಾದ ಬದಲಾವಣೆಗಳಿರುತ್ತೆ. ಆದ್ರೆ ಇವುಗಳನ್ನ ವೀಕ್ನೆಸ್ ಅಂತ ತಗೊಳ್ಳೋದ್ರ ಬದಲು ಸ್ಟ್ರೆಂತ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮನ್ನ ನಾವು ಮತ್ತಷ್ಟು ಸದೃಢವನ್ನಾಗಿ ಮಾಡ್ಕೋಬಹುದು. ಸೊ ಬೆಳಗ್ಗೆ ಯೂಶಲಿ ಸ್ವಲ್ಪ ಸ್ಟ್ರೆಚಿಂಗ್ ಕೂಡ ಮಾಡ್ಕೋತೀನಿ. ಇದರಿಂದ ನಂಗೆ ಸಖತ್ ಹೆಲ್ಪ್ ಆಗಿದೆ. ಹಾಗಾಗಿ ನಂಗೆ ಬ್ಯಾಕ್ ಪೇನ್ ಮತ್ತೊಂದು ಯಾವುದೇ ಸಮಸ್ಯೆ ಇಲ್ಲ. ನನ್ನೆಲ್ಲ ಚಿಕ್ಕ ಪುಟ್ಟ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆದೆ. ಸಮ್ಮರ್ ಹೀಟ್ ಅಷ್ಟೇ ಅಲ್ಲ, ಮಾನ್ಸೂನ್ ಹ್ಯೂಮಿಡಿಟಿ ಕೂಡ ಸ್ವೆಟ್ ಅಂಡ್ ಓಡರ್ಗೆ ಕಾರಣ ಆಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸ್ಟೇಯಿಂಗ್ ಫ್ರೆಶ್. ಅಂಡರ್ ಆರ್ಮ್ ಅಲ್ಲಿ ಯಾವುದೇ ಅನ್ಪ್ಲೆಸೆಂಟ್ ಸ್ಮೆಲ್ ಇಲ್ಲದೆ, ಪಿಗ್ಮೆಂಟೇಷನ್ ಇಲ್ಲದೆ ಇದ್ರೆ ಕಾನ್ಫಿಡೆಂಟ್ ಫೀಲ್ ಇರುತ್ತೆ. ನಾನಿವತ್ತು ಒನ್ ಆಫ್ ಮೈ ಫೇವ್ರೇಟ್ಸ್ ಡಾಕ್ಟರ್ ಶೇಡ್ಸ್ ರವರ ಕೇಸರ್ ಅಂಡ್ ಕೋಜಿಕ್ ಆಸಿಡ್ ಅಂಡರ್ ಆರ್ಮ್ ರೋಲ್ ಆನ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರೋ 6% ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂಡರ್ ಆರ್ಮ್ ಓಡರ್ ನ, ಸ್ವೆಟ್ ನ ಟ್ಯಾಕಲ್ ಮಾಡುತ್ತೆ, ಜೊತೆಗೆ ಪಿಗ್ಮೆಂಟೇಷನ್ ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರೋ ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್ ಲೇಯರ್ಸ್ ಆಫ್ ಡೆಡ್ ಸ್ಕಿನ್ ನ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಕೋಜಿಕ್ ಆಸಿಡ್ ಡಿಸ್ಕಲರೇಷನ್ ನ ಫೇಡ್ ಮಾಡುತ್ತೆ ಅಂಡ್ ಕೇಸರ್ ಎಕ್ಸ್ಟ್ರಾಕ್ಟ್ಸ್ ಇನ್ಫ್ಲಮೇಷನ್ ನ ಕಡಿಮೆ ಮಾಡೋದ್ರ ಜೊತೆಗೆ ಸ್ಕಿನ್ ಬ್ರೈಟ್ನೆಸ್ ಗೆ ಸಹಾಯ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಬಳಸೋದ್ರಿಂದ ಪಿಗ್ಮೆಂಟೇಷನ್ ರಿಡಕ್ಷನ್ ಅಲ್ಲಿ ವಿಸಿಬಲ್ ಡಿಫರೆನ್ಸ್ ಕಾಣುತ್ತೆ. ಹಾಗೇನೆ ಇದರ ಆಕ್ವಾ ಫ್ರಾಗ್ರೆನ್ಸ್ ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್ ನ ಕೊಡುತ್ತೆ. ಸೊ ಸೇ ಗುಡ್ ಬೈ ಟು ಅಂಡರ್ ಆರ್ಮ್ ಪ್ರಾಬ್ಲಮ್ಸ್ ಅಂಡ್ ಸೇ ಹಲೋ ಟು ಕೇರ್ ಫ್ರೀ ಕಂಫರ್ಟ್. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಡಾಕ್ಟರ್ ಶೇಡ್ಸ್ ರವರ ಅಫಿಷಿಯಲ್ ಪೇಜ್ ನಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2024 ನ ಬಳಸಿ 20% ಆಫ್ ಪಡೆದು ಪರ್ಚೇಸ್ ಮಾಡಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಅಂಡ್ ಪರ್ಪಲ್ ಅಲ್ಲೂ ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಇತ್ತೀಚಿನ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾನು ಬಾಣಂತನದ ಬಗ್ಗೆ ಮಾತಾಡಿದ್ದೆ. ಕೆಲವರಿಗೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂತ ಭಾವಿಸ್ತೇನೆ. ನಾನು ಹೇಳೋದಷ್ಟೇ, ತುಂಬ ಸಲ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಕ್ಸ್ಕ್ಯೂಸಸ್ ಕೊಡ್ತಾ ಹೋಗ್ತೀವಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ನಮ್ಮ ತಾಯಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕೆಲಸದವರಾಗಿರ್ಬೋದು. ಆದರೆ ಈ ಸಮಯದಲ್ಲಿ ಯಾರೇನೇ ಮಾಡಿದ್ರು ನಾವು ನಮ್ಮ ಮಗುವಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಲೇಬೇಕು. ನಮ್ಮನ್ನ ನಾವು ಆಕ್ಟಿವ್ ಆಗಿ ಇಟ್ಕೊಳ್ಳೇಬೇಕು. ನಮ್ಮ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕು. ಕೆಲಸ ಅಂದ ತಕ್ಷಣ ದೊಡ್ಡ ಸಿಲಿಂಡರ್ ಹೊರೋದು ಅಂತ ಹೇಳ್ತಾ ಇಲ್ಲ. ಆದರೆ ಡಾಕ್ಟರ್ಸೇ ಹೇಳ್ತಾರೆ, ನಿಮ್ಮ ಮಗು ಎಷ್ಟು ಭಾರ ಇರುತ್ತೋ ಅಷ್ಟು ಭಾರದವರೆಗೂ ನೀವು ಎತ್ತಬಹುದು, ಆಕ್ಟಿವ್ ಆಗಿರ್ಬೋದು ಅಂತ. ಹಾಗೇನೆ ಆಹಾರ ಕೂಡ ದಯವಿಟ್ಟು ಗಮನ ಹರಿಸಿ. ಆಹಾರವೇ ಔಷಧಿ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಒಳ್ಳೆ ಊಟ ಮಾಡಿದ್ರೆ ಕಾಯಿಲೆನೇ ಬರಲ್ಲ ಅಂತ ನಾನು ಹೇಳಲ್ಲ. ಜೀವನದಲ್ಲಿ ನೋವು ಅನ್ನೋದು ಎಲ್ಲರ ಬದುಕಲ್ಲೂ ಬರುತ್ತೆ. ಒಳ್ಳೆ ಆಹಾರ ತಗೊಳ್ಳೋದ್ರಿಂದ, ನಮ್ಮನ್ನ ನಾವು ಆಕ್ಟಿವ್ ಆಗಿ ಇಡೋದ್ರಿಂದ ಜೀವನದಲ್ಲಿ ಏನೇ ಬಂದ್ರು, ಆರೋಗ್ಯದಲ್ಲಿ ಏನೇ ಏರುಪೇರುಗಳಾದ್ರೂ ಎದುರಿಸುವಂತಹ ಮಾನಸಿಕವಾದ, ದೈಹಿಕವಾದ ಶಕ್ತಿ ಇರುತ್ತೆ ಅಂತ ಅಷ್ಟೇ. ಹಾಲುಣಿಸ್ತಿರೋ ಎಲ್ಲಾ ತಾಯಂದ್ರಿಗೂ ಇದು ಅನುಭವ ಇರುತ್ತೆ. ಪದೇ ಪದೇ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಬೆಳಗ್ಗೆ ತಕ್ಷಣ ನಾನು ರಾಗಿ ಗಂಜಿ ಮಾಡ್ಕೊಂಡು ಕುಡ್ದೆ. ಇದಾದ್ಮೇಲೆ ಪಾಪುಗೆ ನಿನ್ನೆ ರಾತ್ರಿನೇ ಒಂದು ಪಾರ್ಸಲ್ ಬಂದಿತ್ತು. ಅವಳಿಗೆ ಅಂತ ಒಂದು ಫೀಟ್ ವಾಕರ್ನ ತರಿಸಿದ್ದೀನಿ. ನಾನೆಲ್ಲೇ ಮಕ್ಕಳ ಆಟ ಸಾಮಾನು ಅಥವಾ ಬಟ್ಟೆಗಳನ್ನ ನೋಡಿದಾಗ ಅನ್ಕೋತಿದ್ದೆ, ಎಷ್ಟು ಚಂದ ಅಲ್ವಾ ಅಂತ. ಈಗ ನಾನೇ ಎಲ್ಲ ಮಕ್ಕಳ ಆಟ ಸಾಮಾನೆಲ್ಲ ತರಿಸ್ತಾ ಇದ್ದೀನಿ. ಅದನ್ನು ಜೋಡಿಸೋದಕ್ಕೆ ಒಂದು ಖುಷಿ. ಇನ್ನು ನನಗೆ ಈ ಫರ್ ಗೊಂಬೆಗಳಿಗಿಂತ ಈ ರೀತಿ ವಾಕರ್ಸ್ ಆಗಿರ್ಬೋದು, ಅವಳು ತೆವಳೋದಕ್ಕೆ ಅನುಕೂಲ ಆಗುವಂತಹ ಮ್ಯಾಟ್ ಆಗಿರ್ಬೋದು, ಫ್ಲ್ಯಾಶ್ ಕಾರ್ಡ್ಸ್ ಆಗಿರ್ಬೋದು, ಈ ರೀತಿಯಾದಂಥ ವಸ್ತುಗಳು ತುಂಬ ಮನಸ್ಸಿಗೆ ಇಷ್ಟ ಆಗುತ್ತೆ. ಈಗ ನನ್ನ ಮಗಳಿಗೆ 5 ತಿಂಗಳು ತುಂಬಿ 6ನೇ ತಿಂಗಳತ್ತ ಹೆಜ್ಜೆ ಇಟ್ಟಿದ್ದಾಳೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗುತ್ತೆ. ಆಟ ಆಡೋದಕ್ಕೆ ಕೈ ಚಾಚ್ತಾಳೆ, ಉಲ್ಟಾ ಮಲ್ಕೋತಾಳೆ, ಏನೇ ಆಟ ಆಡಿಸಿದ್ರು ಜೋರಾಗಿ ನಕ್ಕು ರೆಸ್ಪಾನ್ಸ್ ಕೂಡ ಮಾಡ್ತಾಳೆ. ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳನ್ನು ಧರಿಸಿ ಅವಳೊಟ್ಟಿಗೆ ಆಟ ಆಡೋದೇ ಒಂದು ಸಂಭ್ರಮ.
ಇನ್ನು ಆಗಾಗ 5 ರಿಂದ 10 ನಿಮಿಷದಂತೆ ಅವಳನ್ನ ಉಲ್ಟಾ ಮಲಗೋದಕ್ಕೂ ಕೂಡ ಬಿಡ್ತಾ ಇದ್ದೀನಿ. ಅದರಿಂದ ಅವಳಿಗೆ ತೆವಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಇನ್ನು ನಾನು ಪಾಪು ಆದ್ಮೇಲಿಂದ ಏನೇ ಮಿಸ್ ಮಾಡಿದ್ರು ಬೆಳಗಿನ ಬ್ರೇಕ್ಫಾಸ್ಟ್ನ ಆಲ್ಮೋಸ್ಟ್ ಮಿಸ್ ಮಾಡದೆ ತುಂಬಾ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ನ ತಗೋತೀನಿ. ರಾತ್ರಿ ಎಲ್ಲ ಎಚ್ಚರ ಇರ್ತೀವಿ, ಪದೇ ಪದೇ ಹಾಲು ಕುಡಿಸ್ತೀವಿ. ಸೊ ಅದರಲ್ಲಿ ನಮ್ಮ ದೇಹದಲ್ಲಿರುವಂತಹ ಸಾಕಷ್ಟು ಎನರ್ಜಿ ಹೊರಟೋಗಿರುತ್ತೆ. ಹಾಗಾಗಿ ಮೇಕ್ ಶ್ಯೂರ್ ನಿಮ್ಮ ಬೆಳಗಿನ ತಿಂಡಿಯಲ್ಲಿ ಕಲರ್ಫುಲ್ ಆಹಾರವನ್ನು ನೀವು ಸೇವಿಸ್ತಾ ಇದ್ದೀರಾ ಅಂತ. ಕಾಳುಗಳು, ಪ್ರೋಟೀನ್, ಫೈಬರ್ ಎಲ್ಲ ಇರುವಂಥ ಆಹಾರನ ತಗೊಳ್ಳೋದು ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಹಾಗೆಯೇ ನಾನು ಪದೇ ಪದೇ ಈ ಮಾತನ್ನು ಹೇಳ್ತಾನೆ ಇರ್ತೀನಿ, ಏನೇ ಊಟ ಮಾಡಿದ್ರೂ ನೆಮ್ಮದಿಯಾಗಿ ಖುಷಿಯಾಗಿ ಊಟ ಮಾಡಿ. ಈ ಸಮಯದಲ್ಲಿ ಮಾನಸಿಕವಾಗಿ ಸ್ವಲ್ಪ ದುರ್ಬಲರಾಗಿರ್ತೀವಿ, ಆದರೆ ಯಾವುದಕ್ಕೂ ಧೃತಿಗೆಡಬೇಡಿ. ಕೃಷ್ಣ ಪರಮಾತ್ಮನ ಗೀತಾಸಾರ ನುಡಿಗಳಂತೆ ಹಿಂದೆ ಆಗಿರೋದು ಒಳ್ಳೆಯದು, ಈಗ ಆಗ್ತಿರೋದು ಒಳ್ಳೆಯದಕ್ಕೆ, ಮುಂದೆ ಆಗೋದು ಕೂಡ ಖಂಡಿತವಾಗ್ಲೂ ಒಳ್ಳೆಯದಕ್ಕೆ. ಇವತ್ತು ಕೂಡ ನನ್ನ ಮಗಳು ನನ್ನ ಮಡಿಲಲ್ಲಿದ್ಲು. ಈ ಒಂದು ವ್ಲಾಗ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಸ್ಲೋ ಮಾರ್ನಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್, ಮೋರ್ ಪವರ್ ಟು ಯು ಆಲ್. ಟೇಕ್ ಕೇರ್, ಬಾಯ್.